ಆರೋಪಗಳು ನಾನು ನೋಡಿದೆ ಪತ್ರಿಕೆಯಲ್ಲಿ ಇದು ಮಾಡಿದ್ದಾರೆ ಅಂತ. ನಿನ್ನೆ ನಮ್ಮ ಪೌರಾಡಳಿತ ಸಚಿವರಲ್ಲಿ ಭೇಟಿ ಇಟ್ಟು ಮೀಟಿಂಗ್ ಮಾಡಿ ಎಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳ ತಂಡ ಮಾಡಿ ತನಿಖೆಗೆ ಆದೇಶಿದ್ದಾರೆ. ನನಗೆ ಗೊತ್ತಿರೋಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಥರ 50-50 ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಹಿಂದೆ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು. ಈಗಾಗಲೇ ಅವರು ತನಿಖೆಗೆ ಆದೇಶ ಮಾಡಿದ್ದಾರೆ, ಟೀಮ್ನು ಮಾಡಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿ ಕಾನೂನು ಮೂಢ ಕಾಯ್ದೆ ಒಳಗಡೆ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ನಿರ್ಧಾರ ಮಾಡಿದರೆ ಅದು ಖಂಡಿತವಾಗಿ ಕ್ರಮ ತೆಗೆದು ಯಾರು ಮಾಡಿದ್ದಾರೆ ಅವರು. ಈಗ ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಆಗಿದೆ ಅಂತ. ವರ್ಗಾವಣೆ ಒಂದು ಪ್ರಕ್ರಿಯೆ, ಅದು ವರ್ಗಾವಣೆ ಈಸ್ ನಾಟ್ ಎ ಪನಿಷ್ಮೆಂಟ್. ಬಟ್ ಅದು ತನಿಖೆ ಇದರದ ಮೇಲೆ ತಪ್ಪಿತಸ್ಥರು ಕಂಡು ಬಂದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಂಡು ಕೊಡ್ತೀವಿ ಸರ್ಕಾರ. ಅಂಟಿಲ್ ಆ್ಯಂಡ್ ಅನ್ಲೆಸ್ ದಿ ಎನ್ಕ್ವೈರಿ ಈಸ್ ಕಂಡಕ್ಟೆಡ್, ಆ ಎನ್ಕ್ವೈರಿ ಆಧಾರ ಬಂದ ರಿಪೋರ್ಟ್ನ ಆಧಾರದ ಮೇಲೆ ಏನು ತಪ್ಪುಗಳಾಗಿದ್ದಾವೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಆಗೇ ಆಗುತ್ತೆ. In what way Yatindra is connected? He is not a ಮೂಡ ಮೆಂಬರ್. ಅಥವಾ ಮೂಡ ಮೆಂಬರ್ ಇದ್ದರು ಅವರೇನು 50-50 ಸೈಟನ್ನು ಕೊಟ್ಬಿಡಿ ಅಂತ ಹೇಳಿಲ್ಲ, ಆ ಥರದ್ದು ಆಗೂ ಇಲ್ಲ. ಸುಮ್ಮನೆ ಏನು ಸಾಕ್ಷಿ ಆಧಾರ ಇಲ್ಲದೇ ಒಬ್ಬರ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಯತೀಂದ್ರ ಆ ಲೆವೆಲ್ಗೆ ಇಳಿಯೋ ಮನುಷ್ಯ ಅಲ್ಲ, ಮಾಡೋದು ಇಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಅಲ್ಲಿ ಎನ್ಕ್ವೈರಿ ಮಾಡೋಕ್ಕೆ ಆಗಲೇ ಆದೇಶ ಮಾಡಿದ್ದಾರೆ. ತಪ್ಪಿತಸ್ಥರಿದ್ದ ಕ್ರಮ ತಗೋತೀವಿ. ಅವರೇ ಇದ್ರಲ್ವ ಹಿಂದೆ, ಅವರೆಲ್ಲ ಮಾತಾಡೋರೆಲ್ಲ ಹಿಂದೆ ಇದ್ದರು. 2 ವರ್ಷ ಹಿಂದೆ ಇದ್ದರು, 3 ವರ್ಷದಿಂದ ಇದ್ದರು. 5 ವರ್ಷ ಸರ್ಕಾರ BJPದೇ ಇತ್ತು, 3.5 ವರ್ಷ ಅಲ್ಲೇ ಸದಸ್ಯರಿದ್ದರು. ಯಾರ ಕಾಲದಲ್ಲಿ ಆಗಿದೆಯೋ ತನಿಖೆಯಲ್ಲಿ ಅದು ಹೊರಬರುತ್ತೆ, ಬಂದಮೇಲೆ ಶಿಕ್ಷೆ ಮಾಡೇ ಮಾಡ್ತೀವಿ. ಅದು ನೋಡೋಣ, ಲೆಟ್ ರಿಪೋರ್ಟ್ ಕಮ್ ಔಟ್, ಎನ್ಕ್ವೈರಿ ರಿಪೋರ್ಟ್ ಕಮ್ ಔಟ್, ಅದ್ರ ಮೇಲೆ ಖಂಡಿತ ಕ್ರಮ ತಗೋತೀವಿ. ಎರಡು 2023ರಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ 135 ಶಾಸಕರನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರು. ಪ್ರಜಾಸತ್ತಾತ್ಮಕ ನಡವಳಿಕೆ ಏನು ಅಂದರೆ, ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸ್ತಾರೆ. ಯಾವುದಕ್ಕೆ? ಶಾಸಕ ಪಕ್ಷದ ಆಯ್ಕೆ ಮಾಡೋದಕ್ಕೆ. ಅದು ಯುನಾನಿಮಸ್ ಇರ್ಬೋದು, ಕಾನ್ಸೆನ್ಸ್ ಇರ್ಬೋದು, ಅಥವಾ ಕಂಟೆಸ್ಟ್ ಇರ್ಬೋದು, ಯಾವುದೇ ಮಾರ್ಗಗಳು ಮಾಡ್ಬೋದು. ಚುನಾವಣೆ ಆಗಿ 135 ಜನ ಗೆದ್ದ ಮೇಲೆ ನಾಯಕನಿಗೆ ಸ್ಪರ್ಧೆ ನಡೀತು ಅಲ್ವಾ? ಸ್ಪರ್ಧೆ ನಡೆದ ಮೇಲೆ ಶಾಸಕರು ವೀಕ್ಷಕರ ಮುಂದೆ ಒಬ್ಬೊಬ್ಬರೇ ಶಾಸಕರು ಚೀಟಿನಲ್ಲಿ ಅವ್ರ ಅಭಿಪ್ರಾಯ ಬರ್ಕೊಟ್ಟಿದ್ದಾರೆ. ಹೂ ಶುಡ್ ಬಿ ಅವರ್ ಲೀಡರ್, ಶಾಸಕಾಂಗ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದನ್ನ. ಆ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಲೆಕ್ಕ ಹಾಕಿದಾಗ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲ ಪಡೆದು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಈ ಸಿಲೆಕ್ಟೆಡ್ ಬೈ ದಿ ಆನರಬಲ್ MLAs. ಆ ಆಯ್ಕೆಯನ್ನು ಹೈಕಮಾಂಡು ಮಾನ್ಯತೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಚುನಾವಣೆ ನಡೆದದ್ದು ಜನ ಆಶೀರ್ವಾದ ಮಾಡಿದ್ದಾರೆ. MLAಗಳಿಗೆ ಆಶೀರ್ವಾದ ಮಾಡಿದಂಥ ಪ್ರತಿನಿಧಿಗಳು ಶಾಸಕರನ್ನ ಆಯ್ಕೆ ಮಾಡೋಕ್ಕೆ ಅವ್ರ ಬೆಂಬಲ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಗಮನಿಸಿದ ಹೈಕಮಾಂಡು ಜನರ ಆಶೀರ್ವಾದ, ಶಾಸಕರ ಬೆಂಬಲ ಎಲ್ಲವನ್ನು ಕ್ರೋಢೀಕರಿಸಿ ಅವರ ಅಭಿಪ್ರಾಯದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಾಡಿದರು. ಮಾಡಿದ್ಮೇಲೆ ವೇರ್ ಇಸ್ ದಿ ಪ್ಲೇಸ್, ವೇರ್ ಇಸ್ ದಿ ಕ್ವಶನ್? ಡೆಮಾಕ್ರಸಿನಲ್ಲಿ ಇಟ್ ಈಸ್ ದಿ ಮೆಜಾರಿಟಿ ದಟ್ ರೂಲ್ಸ್. ಮೆಜಾರಿಟಿ ದಟ್ ರೂಲ್ಸ್ ಇನ್ ಡೆಮಾಕ್ರಸಿ. ಇನ್ ಸ್ಪೆಷಲ್ ಅಕೇಶನ್ ಅದು ಬಹುಮತ ಇಲ್ಲದೇ ಇದ್ರೂ ಒಂದು ಸೋಷಿಯಲ್ ಜಸ್ಟಿಸು ಅಥವಾ ಯಾವುದೋ ಕನ್ಸಿಡರೇಷನ್ ಇದ್ದಾಗ ಇಟ್ಸ್ ಅಪ್ ಟು ದ ಹೈಕಮಾಂಡ್. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್, ನಾಟ್ ಇನ್ ಧರ್ಮಗುರುಸ್ ಹ್ಯಾಂಡ್, ಇಟ್ ಈಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್. ಅದನ್ನು ನಾನು ಏನು ಹೇಳ್ತೀನಿ, ನಾವು ಡೆಮಾಕ್ರಸಿನಲ್ಲಿ ಇದ್ದೀವಿ. 135 ಜನ ಗೆದ್ದ ಮೇಲೆ ಶಾಸಕರನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಇವೆಲ್ಲವನ್ನು ಗಮನಿಸಿದ ಹೈಕಮಾಂಡು ಶಾಸಕರ ಬೆಂಬಲ, ಎಲ್ಲವನ್ನು ಕ್ರೋಢೀಕರಿಸಿ ಅವರ ಅಭಿಪ್ರಾಯದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಮಾಡಿದ್ಮೇಲೆ ವೇರ್ ಇಸ್ ದಿ ಪ್ಲೇಸ್, ವೇರ್ ಇಸ್ ದಿ ಕ್ವಶನ್?
ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಇದ್ದೀನಿ ಕಡಲೆಪುರಿನ ಒಂದೊಂದು ಪಕ್ಷ ತೆಗೆದು ಕೊಡೋಕ್ಕೆ. ಹಾಂ ಅದೇ ಸರ್, ಈಗ ಸಾಮಾಜಿಕ ನ್ಯಾಯದಡಿ ದಲಿತರನ್ನು ಮಾಡಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಯಾಕೆಂದರೆ ಮೇಲ್ವರ್ಗದವ್ರಿಗೆ ಅವಕಾಶ ಸಿಕ್ಕಲ್ಲ. ಅವರು ಚರಿತ್ರೆ ನೋಡಿದ್ದಾರೆ. 1952ನಲ್ಲಿ ಎಲೆಕ್ಷನ್ ಆಯಿತು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಮುಖ್ಯಮಂತ್ರಿ ಆದರು, ಆಗದೇ ಇರೋರು ಯಾರಿದ್ದಾರೆ ಅಂದರೆ ಆಗದೇ ಇರೋರ ಪಟ್ಟಿಯಲ್ಲಿ ನಂಬರ್ 1ನೇ ದಲಿತರು ಬರ್ತಾಯಿದ್ದಾರೆ ಅಲ್ವಾ. ಸೊ ಏನಾದರೂ ಆ ಥರ ನಮಗೆಲ್ಲ ಅವಕಾಶಗಳು ಸಿಗಬೇಕು, ಸಂವಿಧಾನದ ಆಸೆ ಇದೆ ಅಂತ ಹೇಳಿದ್ರೆ ಮಾತಾಡೋರೆಲ್ಲ ಅದನ್ನೇ ಹೇಳಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಹೇಳಿದ್ರೆ ಹೆಂಗೆ? ಸಂವಿಧಾನ ಆಶೆ ಈಡೇರಿಸ್ತಾ ಇಲ್ಲಲ್ಲ ಸರ್? ಈಡೇರುತ್ತೆ. ಸಂವಿಧಾನ ಆಶೆಯನ್ನು ಈಡೇರಿಸೋರು ಹೇಳೋ ಜನನೇ ಅಲ್ವಾ. 400 ಬರ್ತೀವಿ ಅಂದ್ಬಿಡ್ತಿದ್ರಲ್ವಾ, ಸಂವಿಧಾನ ತೆಗೆದಾಕ್ತೀವಿ ಅಂತಿದ್ರು. ನಾವು ಪೀಪಲ್ ನಾವು ಚೇಂಜ್. ಇದೇ ಅವಧಿಯಲ್ಲಿ ಆಗ್ಬೋದಾ ಸರ್ ಅದು? ಅದು ಇದೇ ಅವಧಿಯಲ್ಲಿ ಆಗ್ಬೋದು. ಸಾಮಾಜಿಕ ನ್ಯಾಯ ಯಾವ್ದು ಅವಧಿಲಾಗುತ್ತೆ ಹೇಳೋಕ್ಕಾಗಲ್ಲ. ಅವನು ಖಂಡಿತ ಹಾಗೆ ಆಗುತ್ತೆ. ಒಂದು ಫೈಂಡೆ ವೀಲ್ ಶುಡ್ ರೊಟೇಟ್ ಅಲ್ವಾ, ಹಾಗೆ ನಿಂತಿರಲ್ಲ, ಹಾಗೆ ರೊಟೇಟ್. ಆದರೆ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇಲ್ಲ. ಬಿಕಾಸ್ ಈಸ್ ಬೀಂಗ್ ಎಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್. ಎಲೆಕ್ಟ್ ಆಗೋ ಟೈಮಲ್ಲೂ ನೀವು ಯಾರು ಕ್ಲೈಮ್ ಮಾಡಲ್ವಲ್ಲ ಸರ್, ಜೋರಾಗಿ ನಮ್ಮ ಸಮುದಾಯ ಕೊಡಿ ಅಂತ ಧ್ವನಿ ಎತ್ತಲ್ಲ. ಅದು ಸಮಸ್ಯೆ ಇದೆ. ಈಗ ಯಾರು ಕ್ಲೈಮ್ ಮಾಡಲ್ಲ ಅನ್ನೋದು ಸಮಸ್ಯೆ ಇದೆ ಸರ್. ಹಾಂ ಸರ್, ನೀವ್ಯಾರು ಧ್ವನಿ ಎತ್ತಿ ಕ್ಲೈಮ್ ಮಾಡಲ್ಲ ಜೋರಾಗಿ. 1987ನಲ್ಲಿ ಹೆಗ್ಡೆಯವರು ರಾಜೀನಾಮೆ ಕೊಟ್ಟಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿ ರಾಜೇಂದ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವನು ನಾನು. ಹೂ ಸೆಡ್ ವಿ ವಿಲ್ ನಾಟ್ ರೈಸ್ ದ ವಾಯ್ಸ್. ಟೈಮು ಸಿಚುಯೇಷನ್ನು ಇದನ್ನು ನೋಡ್ಕೋಬೇಕಲ್ಲ. ಅವಕಾಶ ಬಂದರೆ ಧ್ವನಿ ಎತ್ತೀರಿ. ಟೈಮ್ ಬಂದರೆ ಪಕ್ಷದಲ್ಲಿ ಆ ಥರ ನೀತಿ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಹೈಕಮಾಂಡ್ ಅಂತ ನಂಬಿಕೆ ಇದೆ ನನಗೆ. ಅಲ್ಲ ಸರ್, ನೀವು ಕೂಡ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಯ್ತಾ ಈ ವಿಚಾರಗಳು ಅಂತ? ಇವ್ಯಾವ ಚರ್ಚೆ ಆಗಿದೆ, ಇವ್ಯಾವ ಚರ್ಚೆ ಆಗಿದೆ. ತಾಂಡ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ತಮಗೂ ಕೂಡ ದೂರು ಬರ್ತದೆ. ತಾಂಡದ್ದ ಅದು ಎನ್ಕ್ವೈರಿಗೆ ಹಾಕಿದ್ವಲ್ಲ, COD ಎನ್ಕ್ವೈರಿಗೆ ಹಾಕಿದ್ದೀವಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದೀವಿ. ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.